ಒಂದು ಊರಲ್ಲಿ ಒಂದು ಸಂತುಷ್ಟ ಕುಟುಂಬ. ಒಂದು ದಿವಸ ಅವರು ಕುಟುಂಬ ಸಮೇತ ಒಂದು ಪ್ರವಾಸ ಹೋಗೋದಕ್ಕೆ ತೀರ್ಮಾನ ಮಾಡಿದ್ರು. ನೋಡ್ರಿ, ನಾವು ಒಂದು ಟ್ರಿಪ್ ಹೋಗಿ ತುಂಬೋತಾಯ್ತು. ಈ ಬರೋ ಸ್ಯಾಟರ್ಡೆ ನಮ್ಗೆ ಕುಟುಂಬ ಸಮೇತ ಒಂದು ಪ್ರವಾಸ ಹೋಗಿ ಬರೋಣ. ನೀನ್ ಹೇಳ್ತಿರೋದು ಸರಿನೇ. ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಈ ಬರೋ ಸ್ಯಾಟರ್ಡೆ ಕುಟುಂಬ ಸಮೇತವಾಗಿ ನಮ್ಗೆ ಇಲ್ಲಿ ಹತ್ರ ಇರೋ ಝೂಲಾಜಿಕಲ್ ಪಾರ್ಕ್ ಇದೆಯಲ್ಲ, ಅಲ್ಲಿ ಹೋಗಿ ಬರೋಣ. ಏ ಮಂಜು, ನೀನು ಅಪ್ಪ ಅಮ್ಮ ಹೇಳ್ತಿರೋದು ಕೇಳ್ದ? ನಾವು ಈ ಬಯೋ ಸ್ಯಾಟರ್ಡೆ ಟ್ರಿಪ್ ಹೋಗ್ತಿದೀವಿ. ಓ ಹೌದಾ ರಾಣಿ, ಸೂಪರ್. ಎಲ್ಲಿ ಹೋಗ್ತಿದೀವಿ? ಝೂಲಾಜಿಕಲ್ ಪಾರ್ಕ್ ಅನ್ಸುತ್ತೆ. ಹಾಗಿದ್ರೆ ಮಜಾನೆ. ಹಾಗೆ ಶನಿವಾರ ಬಂತು. ಅವರು ಎಲ್ಲರೂ ಝೂಲಾಜಿಕಲ್ ಪಾರ್ಕ್ ಹೋಗ್ತಿದ್ದಾರೆ. ಎಲ್ಲರಿಗೂ ಝೂಲಾಜಿಕಲ್ ಪಾರ್ಕ್ಗೆ ಸ್ವಾಗತ. ಒಳಗೆ ಹೋದ್ಮೇಲೆ ಕಾಡು ಪ್ರಾಣಿಗಳ ಹತ್ರ ಹೋಗಬೇಡಿ, ಮತ್ತೆ ಕಾಡು ಪ್ರಾಣಿಗಳಿಗೆ ಆಹಾರ ಕೊಡಬೇಡಿ. ಎಲ್ರಿಗೂ ಸೇಫ್ ಜರ್ನಿ. ಹಾಗೆ ಅವರು ಝೂಲಾಜಿಕಲ್ ಪಾರ್ಕ್ ಒಳಗೆ ಹೋಗ್ತಿದ್ದಾರೆ. ಮಂಜು, ಏನಿದು? ರಾಣಿ, ಇದು ಪೋಲಾರ್ ಬಿಯರ್, ಹಿಮ ಕರಡಿ. ಹೌದಾ? ಹಾಗಾದ್ರೆ ಇದೇನ್ ಮಂಜು? ಇದು ರೇನ್ಡೇರ್. ಹಾಗೆ ಅವರು ಝೂಲಾಜಿಕಲ್ ಪಾರ್ಕ್ ಒಳಗೆ ಸುತ್ತಾಡಿದಾಗ ಮಂಜು ಒಂದು ಜೇನುಗೂಡು ನೋಡಿದ. ರಾಣಿ, ಅಲ್ಲಿ ನೋಡು, ಒಂದು ದೊಡ್ಡ ಜೇನುಗೂಡು. ಅದ್ರ ಹತ್ರ ಹೋಗಿ ನೋಡಿ ಬರ್ತೀನಿ. ಅಯ್ಯೋ ಬೇಡ ಮಂಜು, ಜೇನು ಹುಳು ಸುತ್ತುತ್ತೆ. ಏನೂ ಆಗಲ್ಲ ರಾಣಿ, ನಾನು ಹೋಗಿ ಬರ್ತೀನಿ, ಇರೋ. ಬೇಡ ಮಂಜು, ನಾನು ಹೇಳ್ತಿದ್ದು ಕೇಳು. ಬೇಡ ಅಮ್ಮ, ಅಲ್ಲಿ ಹೋದಮ್ಮ, ಮಂಜು ಜೇನು ಹೂದಕ್ಕೆ ಹೋಗ್ತಿದ್ದಾನೆ. ಇದು ಕೇಳಿ ಅಮ್ಮ ಮಂಜುವನ್ನು ತಡೆಯಲು ಹೋಗ್ತಿದ್ದಾರೆ. ಮಂಜು, ನೀ ಏನ್ ಮಾಡ್ತಿದ್ಯಾ? ಜೇನುಗೂಡು ಎಷ್ಟು ಅಪಾಯವಂದ ನಿನ್ಗೆ ಗೊತ್ತಿದ್ಯಾ? ನಿನ್ ತಲೆ ಕೆಟ್ಟೋಗಿದ್ಯಾ ಮಂಜು? ಸಾರಿ ಅಮ್ಮ. ಮಂಜುಗೆ ಉಪದೇಶ ಕೊಟ್ಟಿದ್ಮೇಲೆ ಅವರು ಆ ಪ್ರವಾಸವನ್ನು ಮುಂದುವರಿಸಿದರು.